ಇನ್ನು ಬೆಣ್ಣೆನಗರಿ ದಾವಣಗೆರೆ ಕಡೆ ಹೋಗೋಣ. ವರಸಿದ್ಧಿ ವಿನಾಯಕ ದೇಗುಲದಲ್ಲಿ ಆರ್ಸಿಬಿ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯಾಗಿದೆ. ವಿನಾಯಕನ ಪಾದಕ್ಕೆ ಆರ್ಸಿಬಿ ಆಟಗಾರರ ಫೋಟೋ ಇಟ್ಟು ವಿಶೇಷ ಪೂಜೆ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳಿಂದ ಆರ್ಸಿಬಿ ಟೀಮ್ಗೆ ಆಲ್ ದಿ ಬೆಸ್ಟ್ ಅನ್ನ ಈ ರೀತಿ ಹೇಳಿದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಆರ್ಸಿಬಿ ವರ್ಸಸ್ ಪಂಜಾಬ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭ ಆಗಿದೆ. ದಾವಣಗೆರೆಯಲ್ಲಿ ಹೇಗಿದೆ ಆರ್ಸಿಬಿ ಅಭಿಮಾನಿಗಳ ಜೋಶು? ಏನು ಹೇಳ್ತಾ ಇದ್ದಾರೆ ಆರ್ಸಿಬಿ ಫ್ಯಾನ್ಸ್ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಏನು ಆರ್ಸಿಬಿ ಅದರ ಫೈನಲ್ 9 ವರ್ಷದ ನಂತರ ಫೈನಲ್ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ದಾವಣಗೆರೆ ಕೂಡ ನಿರ್ಮಾಣ ಆಗಿದೆ. ನಾವು ದೃಶ್ಯ ನೋಡೋದಾಗಿದೆ. ದಾವಣಗೆರೆ ರಾಮಣ್ಕಲ್ ಸರ್ಕಲ್ ಬಳಿ ಇರುವಂತಹ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಕೂಡ ಆರ್ಸಿಬಿ ಅಭಿಮಾನಿಗಳಾಗಿರ್ಬೋದು ಮತ್ತು ಸಾಕಷ್ಟು ಜನರು ಕೂಡ ಕ್ರಿಕೆಟ್ ಅಭಿಮಾನಿಗಳು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ 18ನೇ ಆವೃತ್ತಿ, ಅದರಲ್ಲೂ ಕೊಹ್ಲಿಯವರ ಜರ್ಸಿ ನಂಬರ್ ಕೂಡ 18 ಮತ್ತು ಇವತ್ತು 3ನೇ ತಾರೀಕು ಆಗಿರುವಂಥದ್ದು ಎಲ್ಲ ಸಂಖ್ಯಾಶಾಸ್ತ್ರದ ಪ್ರಕಾರ 18 ಬರುತ್ತೆ. ಅಂದರೆ 9 ಕೂಡಿದ್ರೆ 9 ಬರುತ್ತೆ. ಇದರಿಂದಾಗಿ ನಮಗೆ ಅದೃಷ್ಟದ ಸಂಖ್ಯೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ IPL ಅಲ್ಲಿ RCB ಕಪ್ಪು ಗೆದ್ದೇ ಗೆಲ್ಲುತ್ತೆ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉತ್ಸಾಹದಿಂದ ಶುಭಾಶಯನ್ನು ಕೋರ್ತಾ ಇರುವಂಥದ್ದು. ಅದರಲ್ಲೂ ಸಿದ್ಧಿವಿನಾಯಕ ದೇವಸ್ಥಾನದ ಪಾದ ಅಂದರೆ ವಿನಾಯಕನ ಪಾದದ ಕೆಳಗೆ RCBಯ ಟೀಮ್ನ ಫೋಟೋ ಇಟ್ಟು ಒಂದು ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಈ ಸಾರಿ ನಡೆಯುವಂತಹ IPLನ ಫೈನಲ್ ಮ್ಯಾಚಲ್ಲಿ RCB ಬಂದಿದೆ. ಯಾವುದೇ ರೀತಿಯಾದಂತಹ ಒಂದು ವಿಘ್ನಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉತ್ಸಾಹದಿಂದ ಪೂಜೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ RCB ಅಭಿಮಾನಿಗಳು ಇದ್ದಾರೆ. ಸರ್, ಹೇಳಿ, ಯಾವ ರೀತಿಯಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ಸರ್, ಈಗಾಗಲೇ IPL ಟೂರ್ನಮೆಂಟು 18 ಬಾರಿ ನಡೆದು ಅದರಲ್ಲಿ 3 ಬಾರಿ ನಮ್ಮ RCB ತಂಡ ಫೈನಲಿಗೆ ಬಂದು ಸ್ವಲ್ಪ ದರದಲ್ಲೇ ನಾವು ಕಪ್ಪನ್ನು ಕಳೆದುಕೊಂಡಿದ್ದೀವಿ. ಮತ್ತು 2025ನೇ ಇಸ್ವಿಯಂದು RCB ತಂಡ ಫೈನಲಿಗೆ ಬಂದಿದೆ. ನಮ್ಮ ಅದೃಷ್ಟದ ಸಂಖ್ಯೆ ವಿರಾಟ್ ಕೊಹ್ಲಿಯವರ ಜರ್ಸಿ ನಂಬರ್ 18. RCB ಫೈನಲ್ ಟೂರ್ನಮೆಂಟ್ ನಡೀತಾ ಇರೋದು 18. ಇವತ್ತು ತಾರೀಕು 3. ಇವನ್ನೆಲ್ಲವನ್ನು ಕೂಡಿದರೆ 18 ಸಂಖ್ಯೆ ಬರೋದ್ರಿಂದ ನಮ್ಮ ಕೊಹ್ಲಿಯವರ ಸಂಖ್ಯೆ 18 ಆಗಿರೋದ್ರಿಂದ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ನಡೆದಂಥ ದಾರಿ ನೋಡಿದರೆ 100ಕ್ಕೆ 100 RCB ತಂಡ ಇವತ್ತು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ನಾವು ಇವತ್ತು ವರಸಿದ್ಧಿ ವಿನಾಯಕನಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ RCB ತಂಡಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷೆಯೊಂದಿಗೆ ಇವತ್ತು ಇವನ್ನು ಪೂಜೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆದ್ದರಿಂದ ನಮ್ಮೆಲ್ಲ ಕ್ರಿಕೆಟ್ ಅಭಿಮಾನಿಗಳು, ನಮ್ಮ ಎಲ್ಲ ಏನು ಈ ಕ್ರೀಡಾ ಪ್ರೇಮಿಗಳಿದ್ದಾರೆ, ಅವರ ಆಸೆ ಈಡೇರುತ್ತದೆ ಅಂತಕ್ಕಂಥ 100ಕ್ಕೆ 100 ಭರವಸೆಯೊಂದಿಗೆ ಇವತ್ತು ವರಸಿದ್ಧಿ ವಿನಾಯಕನಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಸರ್, ಯಾವ ರೀತಿಯಾಗಿ ಇವತ್ತು ಆಡ್ತಾರೆ? ಯಾಕಂದರೆ 18 ವರ್ಷ 18ನೇ ಆವೃತ್ತಿ, ಜರ್ಸಿ ನಂಬರ್ ಕೂಡ 18 ಮತ್ತು ಇವತ್ತು 9 ವರ್ಷಗಳ ನಂತರ IPL ಫೈನಲ್ಗೆ ಬಂದಿರೋದು RCB. ಇವತ್ತು RCB ಟೀಮು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ RCB ಟೀಮ್ ಅಭಿಮಾನಿಗಳು ಇವತ್ತು ಏನು ಖುಷಿಯಿಂದ ಇವತ್ತು ಇಚ್ಛೆ ಪಡ್ತಾ ಇದ್ದಾರೆ. 18 ವರ್ಷಗಳ ಈ ಒಂದು ಒಳ್ಳೆಯ ದಿನವನ್ನು RCB ದಿನ ಅಂತಲೇ ಹೇಳ್ತೀವಿ. ಖಂಡಿತ ಈ ಬಾರಿ ನಾವು ಕಪ್ಪನ್ನು RCB ನಮ್ಮ ಮ್ಯಾಚ್ ಟೀಮು ತೆಗೆದುಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರೇಮ್, ಇದು ದಾವಣಗೆರೆಯ RCB ಅಭಿಮಾನಿಗಳ ಮಾತಾಗಿರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ವಿವಿಧ ದೇವಸ್ಥಾನಗಳು ಕೂಡ ಪೂಜೆಯನ್ನು ಸಲ್ಲಿಸಿ ಈ ಬಾರಿ IPL ಕಪ್ RCB ಇದೆ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.